ಇನ್ನು ಹಾಸನ ಈ ಟ್ರಕ್ ದುರಂತದಲ್ಲಿ ಪ್ರವೀಣ್ ಅಂತ್ಯ ಅಂತೂ ಆಗಿದೆ, ಅಂತ್ಯಕ್ರಿಯೆ ಅಂತಲೂ ಕೂಡ ಮಾಡಿದ್ದಾರೆ. ಸೊ ಪ್ರವೀಣ್ ಪ್ರೀತಿಯಿಂದ ಸಾಕಿದಂತಹ ಶ್ವಾನ ಇದೆಯಲ್ಲ, ಮುಖ ರೋದನೆ ಅದನ್ನ ನೋಡೋಕ್ಕಾಗಲ್ಲ ರೀ. ಮನುಷ್ಯರ ಕಣ್ಣೀರು ಹಾಕ್ಬಿಡ್ತಾರೆ, ಗೊಳೋ ಅಂತಾರೆ, ತಮ್ಮ ನೋವುಗಳನ್ನೆಲ್ಲ ಹೇಳ್ಕೊಂಡ್ಬಿಡ್ತಾರೆ. ಬಟ್ ಈ ಪ್ರಾಣಿಗಳು ಹಚ್ಕೊಂಡಿರ್ತವೆ, ಅವಕ್ಕೆ ಗೊತ್ತಾಗುತ್ತೆ, ಅವಕ್ಕೆ ಮೊದಲೇ ಸೆನ್ಸ್ ಇರುತ್ತೆ. ಬಟ್ ಏನೋ ಹೆಚ್ಚು ಕಡಿಮೆ ಆದಾಗಂತೂ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಬಹಳ ಒದ್ದಾಡುತ್ತೆ. ನಾಯಿಗೆ ದಿವಾನ್ ಅಂತ ಹೆಸರಿಟ್ಟಿದ್ದಂತೆ ಪ್ರವೀಣ್ಣನ್ನು ಕಾಣದೆ ಈಗ ಶ್ವಾನ ರೋಧಿಸ್ತಾ ಇದೆ ಅಂತೆ. ಕೆಲವು ಶ್ವಾನಗಳಿಗೆ ಮುಂಚೆನೆ ಗೊತ್ತಾದಾಗ ಅವ್ರ ಮನೆಯಲ್ಲಿದ್ದರೆ ಅವ್ರ ಹತ್ರ ಹೋಗ್ಬಿಟ್ಟು ಸದಾಕಾಲ ಅವ್ರ ಜೊತೆಗಿರುತ್ತವೆ ಅವು. ನಾಯಿ, ಅದರ ಎಸ್ಪೆಷಲಿ ನಾಯಿ ವಿಚಾರದಲ್ಲಿ. ಬಟ್ ಈಗ ಅವನು ಇಲ್ಲದೆ ಇದ್ದಾಗ ಭಾಳ ಒದ್ದಾಡುತ್ತೆ, ಅವನಿಗೋಸ್ಕರ ಕಾಯ್ತಾ ಇರುತ್ತೆ. ಯಾವಾಗ ಬರ್ತಾನೆ ನನ್ನ ಯಜಮಾನ ಅಂತ ಹೇಳಿ, ಯಾವಾಗ ಬರ್ತಾನೆ ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡವನು ಅಂತ ಹೇಳಿ. ಪ್ರಾಣಿಗಳಿಗೆ ಅದರ ಪ್ರೀತಿ ಮುಂದೆ ಯಾವುದು ಇರೋದಿಲ್ಲ. ಸರ್ಕಾರದಿಂದ 5 ಲಕ್ಷ ಪರಿಹಾರ ಕೊಡ್ತೀನಿ ಅಂತ ಅಂದರು. ಕುಮಾರಸ್ವಾಮಿಯವರು 2 ಲಕ್ಷ ಕೊಡ್ತೀನಿ ಅಂತ ಅಂದರು. ದೇವೇಗೌಡರು ಅಂತ 1 ಲಕ್ಷ ಕೊಡ್ತೀನಿ ಅಂತ ಅಂದರು. ದೇವಗಿರಿ ಕೆಳಗಡೆ ಇದೆ ಮತ್ತು ಬರಲ್ಲ, ಜೀವನ ಮಾಡಿ ಅಂತ ಹೇಳೋದ್ರು ಸರ್. ಹೇಳ್ತಾರೆ, ಬಟ್ ನೆನಪು ಎಲ್ಲಿ ಹೋಗುತ್ತೆ ಸರ್. ಈಗ ಮಗ ಸರ್, ಮಗಲ್ವಾ, ಏನೇ ನೋಡಿದ್ರು ಅವನಿಗಂತ ಮಾಡಿದಾಗ, ಅವನಿಲ್ಲ ಅಂದಾಗ ಎಷ್ಟೇ ಕೊಟ್ಟರು ತೃಪ್ತಿ ಸಿಗುತ್ತೆ ಸರ್. ಮೊದಲ ರಾತ್ರಿ ಸರ್, ಅದು ವ್ಯಥೆ ನಮಗೆ ಮಾತ್ರ ಗೊತ್ತು ಸರ್. ಅದು ಕಳ್ಕೊಂಡ್ರೆ ಮಾತ್ರ ಗೊತ್ತು ಅದು ವ್ಯಥೆ ಏನು ಅಂದ್ಬಿಟ್ಟು. ತುಂಬ ನೋವಾಗುತ್ತೆ ಸರ್, ನೆನೆಸ್ಕೊಳ್ಳೋಕ್ಕೂ ಒಂದು ಕ್ಷಣದ ನಮಗೆ ಭಾರಿ ತೊಂದರೆ ಇದೆ ಸರ್. ಅದು ಏನಲ್ಲಿ 500 ಸಾಲ 1000 ಸಾಲ 2,000 ತರಲಿ ಆ ಖುಷಿನೇ ಬೇರೆ ಸರ್. ಅವ್ನು ತಂದು ದುಡಿಮೆನೇ ಖುಷಿ. ಇವರು 5 ಲಕ್ಷ ಕೊಟ್ಟು 2 ಲಕ್ಷ ಕೊಟ್ಟು 1 ಲಕ್ಷ ಕೊಡ್ತು ಅಂತಂದರೆ ಅದು ಪರಿಹಾರ ಬಿಡಿಯ ಏನೇ ಕೊಟ್ಟರು ಇವತ್ತು ನನ್ನ ಮಗನ ಕೊಡ್ತಾರೆ ಸರ್. ಆ ನೆಮ್ಮದಿ ಕೊಡ್ತಾರೆ ಸರ್. ದುಡ್ಡು ತಿಂದ ಸಾಯ್ತೀವಿ ಸರ್ ನಾವು. ನನ್ನ ಮಗನಿಂದ ನಾವು ಎಷ್ಟು ಖುಷಿ ಪಡ್ಬೋದು ಸರ್. ಮಗನಿಗೋಸ್ಕರ ಸರ್, ಮಗನಿಗೋಸ್ಕರನೇ ಕಟ್ಟಿದ್ದು, ಮಗನಿಗೋಸ್ಕರ ಜೀವನ ಮಾಡ್ತಿದ್ವಿ. ಮಗನೆಲ್ಲ ಮನೆ ಏನಕ್ಕೆ, ನಮ್ಮ ಜೀವನ ದುಡ್ಡು ಏನಕ್ಕೆ, ಮದುವೆ ಮಾಡಿಕೊಂಡಿದ್ವಿ. ಮುಂದೆ ಸಲ ರೆಡಿಯಾಗಿದ್ದು ಸರ್. ಇದು ಆಳವಾದ ನೆನಪು ಸರ್ ಇದು. ಮತ್ತೆ